ಭಗವಾನ್ ವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನ ಜನ್ಮದಿನವಾಗಿದೆ. ಅಯೋಧ್ಯೆಯಲ್ಲಿ ರಾಜ ದಶರಥ ಮತ್ತು ಕೌಸಲ್ಯೆಯ ಮಗನಾಗಿ ಮಧ್ಯಾಹ್ನ ಜನಿಸಿದ ರಾಮನ ಸ್ಮರಣೆಗಾಗಿ ಈ ಹಬ್ಬವನ್ನು ದೇಶಾದ್ಯಂತ ಭಜನೆ, ಉಪವಾಸ ಮತ್ತು ಪೂಜೆಯೊಂದಿಗೆ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ರಾಮನವಮಿಯ ಮಧ್ಯಾಹ್ನದ ಮುಹೂರ್ತವು ಮಾರ್ಚ್ 26, 2026ರಂದು ಬೆಳಗ್ಗೆ 11 ಗಂಟೆ 13 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 41 ನಿಮಿಷದವರೆಗೆ ಇರುತ್ತದೆ. ವಿಭಿನ್ನ ಸಂಪ್ರದಾಯಗಳಿಂದ ರಾಮನವಮಿಯನ್ನು ಕೆಲವೊಮ್ಮೆ 2 ಬಾರಿ ಆಚರಿಸಲಾಗುತ್ತದೆ. ಒಂದನ್ನು ಮಾರ್ಚ್ 26, 2026 ವೈಷ್ಣವ ರಾಮನವಮಿ ಅಂತ ಆಚರಿಸಿದರೆ, ಇನ್ನೊಂದನ್ನು ಮಾರ್ಚ್ 27, 2026ರಂದು ಶೈವ ರಾಮನವಮಿ ಅಂತ ಆಚರಿಸುತ್ತಾರೆ. ರಾಮನವಮಿ ಹಬ್ಬದ ಅರ್ಥ ಏನು? ರಾಮನವಮಿ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಶ್ರೀರಾಮನ ಜನ್ಮದಿನ. ಶ್ರೀರಾಮನು ವಿಷ್ಣುವಿನ 7ನೇ ಅವತಾರ. ಧರ್ಮ, ಸತ್ಯ, ನೀತಿ, ಆದರ್ಶ, ಜೀವನದ ಸಂಕೇತ. ರಾಮಾಯಣದಲ್ಲಿನ ಆದರ್ಶ ರಾಜನಾಗಿ ಪೂಜಿಸಲಾಗುತ್ತದೆ. ರಾಮನವಮಿಯ ದಿನ ಜನರು ಆಚರಣೆಯನ್ನು ಮಾಡ್ತಾರೆ. ಮನೆ ಮತ್ತು ದೇವಸ್ಥಾನಗಳಲ್ಲಿ ರಾಮನ ಪೂಜೆ, ರಾಮನ ಮೂರ್ತಿಗೆ ಅಲಂಕಾರ, ರಾಮನಾಮ ಜಪವನ್ನು ಮಾಡಲಾಗುತ್ತದೆ. ರಾಮಾಯಣ ಪಠಣ, ಭಜನೆಗಳು, ಕೀರ್ತನೆಗಳು, ದಿನಪೂರ್ತಿ ಉಪವಾಸವಿದ್ದು ಹಣ್ಣು ಹಾಲು ಸೇವನೆಯನ್ನು ಮಾಡುತ್ತಾರೆ. ವಿಶೇಷವಾಗಿ ರಾಮ ಕಲ್ಯಾಣೋತ್ಸವ ಮತ್ತು ದೇವಾಲಯಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಗುತ್ತದೆ. ರಾಮನವಮಿ ನಮಗೆ ನೀಡುವ ಕೆಲವೊಂದು ಸಂದೇಶಗಳು ಹೀಗಿವೆ. ಸತ್ಯ ಮತ್ತು ಧರ್ಮವನ್ನು ಪಾಲನೆ, ಕುಟುಂಬ ಮೌಲ್ಯಗಳು, ಸಹನೆ ಮತ್ತು ಶಾಂತಿ, ಸತ್ಕರ್ಮ ಮತ್ತು ನೀತಿ ಜೀವನ. ಶ್ರೀರಾಮನ ಜೀವನವು ಆದರ್ಶ ಮಾನವ ಬದುಕಿನ ಮಾದರಿ ಎಂದು ಹೇಳಲಾಗುತ್ತದೆ. ರಾಮನವಮಿಯ ಪೂಜೆಯನ್ನು ಹೀಗೆ ತಯಾರಿಸಿ: ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು. ಮನೆಯಲ್ಲಿ ಸ್ವಚ್ಛಗೊಳಿಸಿ ಪೂಜಾ ಸ್ಥಳವನ್ನು ಸಿದ್ಧಪಡಿಸಬೇಕು. ಶ್ರೀರಾಮನ ಚಿತ್ರ ಅಥವಾ ಮೂರ್ತಿಯನ್ನು ಇಡಬೇಕು. ತುಳಸಿ ದಳ, ಹೂವು, ಹಣ್ಣುಗಳನ್ನು ಸಿದ್ಧಪಡಿಸಬೇಕು. ರಾಮನವಮಿ ಹಬ್ಬದ ಪೂಜೆ ಮಾಡುತ್ತೇವೆ ಎಂದು ಸಂಕಲ್ಪವನ್ನು ಮಾಡ್ಕೋಬೇಕು. ನಂತರ ಮೊದಲು ಶ್ರೀ ಗಣೇಶನನ್ನು ಪೂಜೆ ಮಾಡಬೇಕು. ಶ್ರೀರಾಮ, ಸೀತಾದೇವಿ, ಲಕ್ಷ್ಮಣ ಮತ್ತು ಹನುಮಂತರ ಪೂಜೆಯನ್ನು ಮಾಡಬೇಕು. ಅರಿಶಿಣ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಬೇಕು. ಹೂವಿನಿಂದ ಅಲಂಕಾರವನ್ನು ಮಾಡಬೇಕು. ಶ್ರೀರಾಮ್ ಜೈ ರಾಮ್, ಜಯ ಜೈ ರಾಮ್ ಜಪ ಮಾಡಬೇಕು. ರಾಮಾಯಣದ ಅಥವಾ ರಾಮಕಥೆಯನ್ನು ಓದಬಹುದು. ದೀಪ ಹಚ್ಚಿ ಆರತಿಯನ್ನು ಮಾಡಬೇಕು. ರಾಮನವಮಿಯ ದಿನ ವಿಶೇಷವಾಗಿ ಸರಳ ಮತ್ತು ಶುದ್ಧ ಆಹಾರವನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಬೆಲ್ಲ, ನೀರು, ಏಲಕ್ಕಿ, ಮೆಣಸು ಇದು ರಾಮನವಮಿಯ ಮುಖ್ಯವಾದ ನೈವೇದ್ಯ. ಹೆಸರುಬೇಳೆ, ಸೌತೆಕಾಯಿ, ಕೋಸಂಬರಿ ತಂಪು ನೀಡುವ ಆಹಾರ. ಹಾಲು, ಬೆಲ್ಲ, ಸಕ್ಕರೆ, ಅಕ್ಕಿ ಅಥವಾ ಸೇವಿಗೆ ಇದು ಪಾಯಸ ಮಾಡಲಿಕ್ಕೆ. ಬಾಳೆಹಣ್ಣು, ಸೇಬು ಇತ್ಯಾದಿ. ಇನ್ನಷ್ಟು ಬೆಲ್ಲ, ತೆಂಗಿನಕಾಯಿ, ತುಳಸಿ ದಳ ಅತ್ಯಂತ ಮುಖ್ಯವಾಗಿದೆ. ವಿಶೇಷವಾದ ಸೂಚನೆ: ಈ ತಪ್ಪನ್ನು ಎಂದಿಗೂ ಮಾಡಬೇಡಿ. ಪೂಜೆ ಮಧ್ಯಾಹ್ನದ ಸಮಯದಲ್ಲಿ ಮಾಡುವುದು ತುಂಬಾ ಉತ್ತಮ. ಉಪವಾಸ ಇದ್ದರೆ ಸಂಜೆ ನೈವೇದ್ಯದ ನಂತರ ಉಪವಾಸವನ್ನು ಮುರಿಬೇಕು. ಸಾತ್ವಿಕ ಆಹಾರ ಮಾತ್ರ ಸೇವಿಸಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಬೇಡ. ಧರ್ಮದ ಜಯ, ಸತ್ಯದ ಮಾರ್ಗ, ಶ್ರೀರಾಮನ ಆದರ್ಶ ಜೀವನವನ್ನು ಅನುಸರಿಸುವುದು. ರಾಮನವಮಿಯ ದಿನ ಮಾಡಬಾರದ ಕೆಲಸಗಳನ್ನು, ತಪ್ಪುಗಳನ್ನು ಇವಾಗ ತಿಳಿದುಕೊಳ್ಳೋಣ. ಅಶುದ್ಧತೆಯಲ್ಲಿ ಪೂಜೆ ಮಾಡುವುದು, ಸ್ನಾನ ಮಾಡದೇ ಪೂಜೆ ಮಾಡುವುದು, ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳದೇ ಇರುವುದು. ಪೂಜೆ ಅಂದರೆ ಶುದ್ಧತೆ ಬಹಳ ಮುಖ್ಯ. ಮಧ್ಯಾಹ್ನ ಕಾಲವನ್ನು ತಪ್ಪಿಸುವುದು. ಶ್ರೀರಾಮನ ಜನನ ಸಮಯ ಮಧ್ಯಾಹ್ನ. ಈ ಸಮಯದಲ್ಲಿ ಪೂಜೆ ಮಾಡದೇ ಬಿಡುವುದು ತಪ್ಪು. ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರ ತಿನ್ನಬಾರ್ದು. ಮದ್ಯಪಾನ ಸಂಪೂರ್ಣವಾಗಿ ತಪ್ಪಿಸಬೇಕು.
ತುಳಸಿ ದಳ ಇಲ್ಲದೆ ಪೂಜೆಯನ್ನು ಮಾಡಲೇಬಾರದು. ತುಳಸಿ ದಳವನ್ನು ಬಳಸದೆ ಪೂಜೆಯನ್ನು ಮಾಡುವುದು ತುಂಬಾ ಕೆಟ್ಟದ್ದು. ಶ್ರೀರಾಮನಿಗೆ ತುಳಸಿ ತುಂಬಾ ಪ್ರಿಯ. ಕೋಪಗೊಳ್ಳುವುದು, ಜಗಳ ಮಾಡುವುದು ಬೇಡ. ಈ ದಿನ ಶಾಂತಿ ಸಹನೆ ಇರಬೇಕು. ಗಮನ ಇಲ್ಲದೆ ಬೇಗನೆ ಪೂಜೆ ಮುಗಿಸುವುದು ತಪ್ಪು. ಭಕ್ತಿ ಮತ್ತು ಮನಸ್ಸಿನಿಂದ ಪೂಜೆಯನ್ನು ಮಾಡಬೇಕು. ಮೊದಲು ದೇವರಿಗೆ ನೈವೇದ್ಯ ಸಲ್ಲಿಸಿ ನಂತರವೇ ನಾವು ಆಹಾರವನ್ನು ಸೇವಿಸಬೇಕು. ಕನಿಷ್ಠ ಶ್ರೀರಾಮ್ ಜೈ ಜೈ ರಾಮ್ ಎಂದು ಜಪವನ್ನು ಮಾಡಬೇಕು. ಶ್ರೀರಾಮನವಮಿಯ ದಿನ ಶುದ್ಧ ಮನಸ್ಸು, ಭಕ್ತಿ, ಸಾತ್ವಿಕ ಜೀವನ ಪೂಜೆಯ ಸಾರ್ಥಕತೆ. ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟಲ್ಲಿ ಶ್ರೀರಾಮ್ ಜೈ ರಾಮ್ ಎಂದು ಬರೆಯಿರಿ.